ಕೊರೋನಾ ಎಂಬ ರಾಕ್ಷಸನ ನೆಲೆಯಲ್ಲಿ ಬದುಕು ಹದಿನೈದು ಶ್ರೀ ಕಾಡಸಿದ್ದೇಶ್ವರನ್ನು ಕಾಪಾಡಲು ಪ್ರಾರ್ಥಿಸುತ್ತಾ ನೂತನ ತಾಲೂಕಾತ್ಮಕವಾಗಿ ರೂಪಿಸಲ್ಪಟ್ಟಿರುವ ಎಡಕೈ ಬನಹಟ್ಟಿ ಇದರ ಭಾಗವಾಗಿರುವ ಬನಹಟ್ಟಿ ಹಾಗೂ ಸುತ್ತಲಿನ ಊರುಗಳ ಪೂಜಾರಿ ಹಿರಿಯರೇ ಜನಪ್ರತಿನಿಧಿಯವರೇ ಧಾರವಾಡ ಆಕರ್ಷಿತ ಕೇಂದ್ರದ ನಿರ್ದೇಶಕರೇ ಇನ್ನುಳಿದ ಹಿರಿಯರೇ ತಾಯಂದಿರೇ ಎಲ್ಲರಿಗೂ ವಂದನೆಗಳು. ಸಮಯ ಬಹಳಷ್ಟು ರಾಜ್ಯದ ಕಾರಣದಿಂದ ಮಹತ್ವದ ಕೆಲವು ಅಂಶಗಳನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಚ್ಛಾಪಡ್ತೇನೆ. ಮೊದಲನೇದೇನು ಅಂತಂದರೆ, ಈ ಒಂದು ಕಾರ್ಯಕ್ರಮವನ್ನು ರೂಪಿಸುವುದೇನದ ಅಂದರೆ ಇದಕ್ಕೆ ಈ ಒಂದು ತಾಲೂಕಾ ಒಂದು ಅಧ್ಯಕ್ಷರು, ಅವರ ಸಹವರ್ತಿಗಳು, ಇನ್ನಿತರ ಕಾರ್ಯಕರ್ತರು, ಬನಾಟಿಯ ಒಂದು ಹಿರಿಯರು ಎಲ್ಲರೂ ಎಷ್ಟೊಂದು ಮನಪೂರ್ವಕವಾಗಿ ಇದನ್ನು ನಡೆಸಿಕೊಟ್ಟಾರೆ ಅಂದ್ರೆ, ಈಗಾಗಲೇ ಕೆಲಸಕ್ಕೆ ಅವರು ಹೇಳಿದಂತೆ, ಉದ್ಯೋಗಗಳು ಉಪಾಸನೆಗಳು ಹೇಳಿದಂತೆ ಇದಕ್ಕೆ ಒಂದಷ್ಟು ಹೇಳಿಕೆ ಶಬ್ದನೇ ಇಲ್ಲ. ಆದರೆ ಈಗ ಸಮಯವೇ ಇಲ್ಲದ ಕಾರಣದಿಂದಾಗಿ ನಾನು ಅದನ್ನು ಅಲ್ಲೇ ಬಿಟ್ಟು ಮುಂದಿನ ಒಂದು ಕೆಲಸಕ್ಕೆ ಹೋಗ್ತೀನಿ. ಈ ತಾಲೂಕು ಹೆಂಗಾಯಿತು ಅನ್ನೋದಕ್ಕೆ ಒಂದಿಷ್ಟು, ಯಾಕಂದರೆ ಭಾಳ ಸಲ ಏನಾಗ್ತದೆ ಅಂತಂದರೆ ಇತಿಹಾಸ ತಲೆಮಾರುಗಳು ಹೋದಂತೆ ಹೊರಟೋದು. ಹೀಗಾಗಿ ಈ ತಾಲೂಕು ರಚನೆ ಆಗಲಿಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನ ನಿಮಗೆ ಸ್ವಲ್ಪ ಹೇಳಕ್ಕೆ ಇಚ್ಛಾಪಡ್ತೇನೆ. ಇದು ರಬಕವಿ ಬನಹಟ್ಟಿ ತಾಲೂಕು. ಅದರ್ಥ ರಬಕವಿ ಅನ್ನುವಂಥ ಊರು ಮತ್ತು ಬನಹಟ್ಟಿ ಅನ್ನುವಂಥ ಊರು ಎರಡೂ ಕೂಡಿ ಇಲ್ಲಿ ರಬಕವಿ ಬನಹಟ್ಟಿ ತಾಲೂಕಾಗಿದ್ದಾರಲ್ಲ, ಇದೇ ಒಂದು ವಿಶೇಷತೆ. ಈ 1940 ಅದಕ್ಕೆ 15ಕ್ಕಿಂತ ಮುಂಚೆ ನಾವು ನಮ್ಮ ಹಿರಿಯರು ಕೆಲವರು ಇಂದು ಬದುಕಿರುವವರು ಬ್ರಿಟಿಷ್ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದರು. ಆವಾಗ ಬ್ರಿಟಿಷ್ ಸಾಮ್ರಾಜ್ಯದ ಪ್ರತಿನಿಧಿಗಳಾಗಿ ಸಂಸ್ಥಾನಿಕರು ಇಲ್ಲಿ ಆಗ್ತಾ ಇದ್ದರು. ರಬಕವಿ ಇದ್ದದ್ದು ಸಾಗಲಿ ಸಂಸ್ಥಾನದಲ್ಲಿ, ಬನಹಟ್ಟಿ ಇದ್ದದ್ದು ಜಮಖಂಡಿ ಸಂಸ್ಥಾನದಲ್ಲಿ. ಇದು ಭಾಳ ಮಹತ್ವದ. ಎರಡು ಸಂಸ್ಥಾನಗಳ ಸಂಸ್ಕೃತಿಯನ್ನು ಒಂದುಗೂಡಿಸಿ ಆ ಒಂದು ಸ್ಥಿತಿಗೆ ತರಬೇಕಾಗುತ್ತೆ ಅನ್ನೋದು, ಅದಕ್ಕೆ ಕನ್ನಡದ ಒಂದು ಸ್ಪರ್ಶವನ್ನು ಕೊಟ್ಟಂಥ, ಕನ್ನಡದ ಒಂದು ಮೆರಗನ್ನು ಕೊಟ್ಟಂಥ, ಕನ್ನಡದ ಒಂದು ಹೊಳಪನ್ನು ಕೊಟ್ಟಂಥ ಕೆಲಸ ಮಾಡಿದವರು ಯಾರು ಅಂದರೆ ತಮ್ಮಣ್ಣಪ್ಪನವರು ಚಿಕ್ಕೋಡಿಯವರು. ತಮ್ಮಣ್ಣಪ್ಪನವರು ಚಿಕ್ಕೋಡಿಯವರನ್ನು ನಾವು ಯಾಕೆ ನೆನೀಬೇಕು ಅಂತಂದ್ರೆ, ಆವಾಗ ಆಡಳಿತ ಮನೆ ಭಾಷೆ ಮರಾಠಿ ಆಗಿದ್ದರಿಂದ ಇಲ್ಲಿಯ ಆಡಳಿತ ಭಾಷೆ, ಇಲ್ಲಿಯ ಶಿಕ್ಷಣ ಎಲ್ಲ ಮರಾಠಿನೇ. ಅಂಥ ಕಾಲದಲ್ಲಿ ಕೋಲ್ಹಾಪುರ ಜಿಲ್ಲೆಯಲ್ಲಿ ಹುಟ್ಟಿದಂಥ ತಮ್ಮಣ್ಣಪ್ಪನವರು ಚಿಕ್ಕೋಡಿಗೆ ಬಂದವಾರಿಂದ ಬೆಳಗಾವಿಗೆ ಬಂದು ಮಾಡಿದ ಕೆಲಸ ಏನು ಅಂದರೆ ಕನ್ನಡದ ಕಾರ್ಯ. ಅದೇ ವಿಶೇಷತೆ. ಹೀಗಾದಾಗ ಈ ಎರಡೂ ಒಂದು ಊರುಗಳನ್ನು ಹೊಂದಿಸಿ, ನಿಮಗೆ ಬಹಳಷ್ಟು ಜನರಿಗೆ ಹೊರಗಿನ ಗೊತ್ತಿರೋದಿಲ್ಲ, ಅದೇನು ಅಂದರೆ ರಬಕವಿ ಮತ್ತು ಬನಾಟಿ ಈ ಊರುಗಳಲ್ಲಿ ಇನ್ನೂ ಒಂದು ಊರೈತೆ, ನಾಲ್ಕೂರತ್ತೆ. ಆದರೆ ಹಿಂದೊಂದು ಊರೈತೆ ಹೊಸದು. ಈ ನಾಲ್ಕು ಕೂಡಿ ಒಂದು ಮುನ್ಸಿಪಾಲ್ಟಿ ಅಥವಾ ನಗರಸಭೆಯನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟವರು ಆಗಿನ ನಮ್ಮ ಶಾಸಕರಾದಂಥ ಗಿಡಿ ಜಗ್ಗಿಯವರು. ಅದು ಆಗಿಂದ ಇದ್ರೆ ಈ ತಾಲೂಕು ಆಗದಿದ್ದಿಲ್ಲ ಅಂಥ ಸ್ಥಿತಿ. ಕಾರಣ ಏನು ಅಂದ್ರೆ, ಆವಾಗ ರಬಕವಿ ಪ್ರತ್ಯೇಕವಾಗಿ, ಬನಹಟ್ಟಿ ಪ್ರತ್ಯೇಕವಾಗಿ ಅಥವಾ ರಾಮಪುರ ಹೊಸರು ಈ ಪ್ರತ್ಯೇಕವಾಗಿದ್ದರೆ ಅಲ್ಲಿ ಅನುದಾನ ಸಿಗುವ ಸಾಧ್ಯತೆ ಭಾಳ ಕಡಿಮೆ ಇತ್ತು. ಅದನ್ನು ಲಕ್ಷಿಸಿ ಜೊತೆಯವರು ಏನು ಮಾಡಿದ್ರು, ನಾಲ್ಕು ಕೂಡಿ ಒಂದು ನೀವು ಮುನ್ಸಿಪಾಲ್ಟಿ ಅಥವಾ ನಗರಸಭೆ ಮಾಡಿದ್ರೆ ನಿಮಗೆ ನಾವು ಬೇಕಾದಷ್ಟು ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳಿದಾಗ ಇವರು ಒಪ್ಕೊಂಡು ಆ ಕೆಲಸಕ್ಕೆ ತೊಡಗಿ ನೋಡಿ. ಹೀಗಾಗಿ ಈ ರಬಕವಿ ಬನಹಟ್ಟಿ ಈಗ ತಾಲೂಕಾಗಿ ನಿಂತಿದ್ದಕ್ಕೆ ಇದಕ್ಕಾಗಿ ಇದನ್ನು ತಮ್ಮಣ್ಣಪ್ಪನವರು ಏನು ಮಾಡಿದ್ರು ಅಂತಂದರೆ, ಬಹಳಷ್ಟು ಮುತುವರ್ಜಿ ವಹಿಸಿ ಇಲ್ಲಿ ಕನ್ನಡವನ್ನು ಬೆಳೆಸಿದ್ರು. ಆವಾಗ ಆಗಿನ ಕಾಲಕ್ಕೆ ಜಮಖಂಡಿ ಒಂದು ತಾಲೂಕಿನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಾವು ಮುಂಬೈ ಪ್ರಾಂತದವರಾಗಿ
ಜಮಖಂಡಿ ತಾಲೂಕಿನ ಭಾಗ ನಾವೆಲ್ಲ. ಆವಾಗ ಜಮಖಂಡಿಯಲ್ಲಿ 3 ಪ್ರೌಢಶಾಲೆಗಳು ಒಟ್ಟಿಗೆ, ಒಂದು ಸರ್ಕಾರಿ ಪ್ರೌಢಶಾಲೆ ಜಮಖಂಡಿ, ಮತ್ತೊಂದು ಖಾಸಗಿ ಪ್ರೌಢಶಾಲೆ ಕನ್ನಡಿ, ಮತ್ತೊಂದು ಖಾಸಗಿ ಪ್ರೌಢಶಾಲೆ. ಈ ಎರಡೂ ಊರುಗಳನ್ನು ಒಂದುಗೂಡಿಸಿ ಒಂದು ದೊಡ್ಡ ಒಂದು ಸಂಸ್ಥೆಯನ್ನಾಗಿ, ನಗರಸಭೆಯನ್ನಾಗಿ ರೂಪಿಸಿದ್ದಕ್ಕಾಗಿ ಇಲ್ಲಿ ಕನ್ನಡ ಬೆಳೀಲಿಕ್ಕೆ ಜಬರ್ದಸ್ತ್ ಹಾಗೆ ಶುರುವಾಯಿತು ನೋಡಿ. ಆವಾಗ ಕರ್ನಾಟಕದವರು ಏನು ಮಾಡಿದಂದ್ರೆ ಇಲ್ಲಿ ಪ್ರಾಥಮಿಕ ಶಾಲೆ ಕನ್ನಡ ಅದು ಅತ್ಯಂತ ವಿಶ್ರಾಮವಾಗಿ ಕಲಿಲಿಕ್ಕೆ ಶುರುವಾಯಿತು. ಇಲ್ಲಿ ಮಾಸ್ತರ್ಗಳಿಗೆ ಹೇಳಿದ್ರು, ಇವತ್ತು ಮರಾಠಿ ಕಲಿಸ್ಬೇಕು, ನೀವೇನು ಕಲಿಸಿದ್ರೆ ಕನ್ನಡ ಕಲಿಸಿ, ನಿಮಗೆ ಕನ್ನಡ ಬರ್ತದೆ ಕನ್ನಡನೇ ಕಲಿಸಿ. ಹೀಗೆ ಇಲ್ಲಿ ಕನ್ನಡ ಉಸಿರಾಡಿಸಲಿಕ್ಕೆ ಶುರುವಾಯಿತು. ಆ ಕನ್ನಡದವರು ಪ್ರಭಾವ ಎಷ್ಟು ದೂರ ಆದ್ದರಿಂದ ಇಲ್ಲಿಯ ಕೆಲವು ಹಿರಿಯರು ಕನ್ನಡದ ಕೆಲವೊಂದು ಸಂಸ್ಥೆಗಳನ್ನು ಕಟ್ಕೊಂಡು ಕನ್ನಡ ಗೆಳೆಯರ ಗುಂಪು ಅನ್ನುವಂಥದ್ದೊಂದು ಶುರುವಾಯಿತು. 12 ಜನ ವ್ಯಾಪಾರಸ್ಥರು ಕೂಡಿ ಮಾರಾಟವನ್ನು ಅನ್ನುವಂಥ ಒಂದು ಸಂಘ ಶುರುವಾಯಿತು. ಇವತ್ತು ಕೆಲಸ ಏನಂದರೆ ಕನ್ನಡವನ್ನು ಸಾಂಸ್ಕೃತಿಕವಾಗಿ ಹರಡಿಸ್ಕೊಂಡು ಹೋಗೋದಕ್ಕೆ, ಸಾಂಸ್ಕೃತಿಕವಾಗಿ ಕನ್ನಡನ ವಿಸ್ತರಿಸ್ತಾ ಹೋದಾಗ ಇಲ್ಲಿ ರಕ್ತವಿಪನಟ್ಟು ಎರಡು ಈಗ ಹೇಗಾಗಿ ನಿಂತವಂದ್ರೆ ಇಲ್ಲಿ ಮರಾಠಿ ಇದ್ವ ಇಲ್ಲೋ ಅನ್ನುವಂಥ ಒಂದು ಪ್ರಸಂಗ ನೀವು ಗಮನಿಸ್ತವರು. ಅದು ಕಮ್ಮಣ್ಣಪ್ಪನವರಿಗೆ ಸೇರ್ತಕ್ಕಂಥ ಒಂದು ಗೌರವ. ಅಂಥ ಒಂದು ಗೌರವದಲ್ಲಿ ಆ ಒಂದು ಕೀರ್ತಿ ನಾವು ಕಮ್ಮಣ್ಣಪ್ಪನವರಿಗೆ ಕೊಡ್ತೀವಿ ಅಂತ ಹೇಳಿ ನಾವೊಂದು ಸಂಕ್ಷಿಪ್ತವಾಗಿ ಮಾತಾಡಕತ್ತೀವಿ. ಯಾಕಂದರೆ ಸಮಯ ಭಾಳ ಆಗಿರೋ ಕಾರಣ. ಕನ್ನಡ ಲಿಪಿ ಉಮಾಶ್ರೀ ಮೇಡಮ್ ಏನು ಹೇಳಿದ್ರು ನೋಡ್ರಿ, ಅದು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಬೇಕಂತಂದ್ರೆ ಅದು ಶೂನ್ಯಕ್ಕಿಂತ ವೃತ್ತ ಅಂತ ಹೇಳೋದು ಸರಿಯಾದ. ಯಾವ ಮಗು ಸಣ್ಣ ಸಣ್ಣ ವೃತ್ತಗಳನ್ನು ಕಲೀಲಿಕ್ಕೆ ಶುರು ಮಾಡ್ತದೋ ಆ ಪೂರ್ಣ ವೃತ್ತ, ಮುಕ್ಕಾಲು ವೃತ್ತ, ಅರ್ಧ ವೃತ್ತ, ಕಾಲು ವೃತ್ತ, ಈ ವೃತ್ತಗಳನ್ನು ಸರಳ ರೇಖೆಯಲ್ಲಿ ಜೋಡಿಸ್ತಾ ಹೋಗುವಂಥ ಮಗು ಅತ್ಯಂತ ವೇಗವಾಗಿ ಕನ್ನಡವನ್ನು, ಶುದ್ಧವಾಗಿ ಕನ್ನಡವನ್ನು, ಅತ್ಯಂತ ಸುಂದರವಾದ ಕನ್ನಡವನ್ನು ಬರೆಯಲಿಕ್ಕೆ ಶುರು ಮಾಡ್ತದೆ ಅಂತ ತೋರಿಸಿಕೊಟ್ಟವರು ಅವು ಪ್ರಾಥಮಿಕ ಶಾಲೆಯ ಶಿಕ್ಷಕರು ನೋಡಿ ಎಂಥ ಪ್ರಸಂಗ. ಅದಕ್ಕೆ ಕನ್ನಡವನ್ನು ಏನದ ನೋಡಿ, ಕನ್ನಡ ಲಿಪಿ ಬೇರೆ ಯಾವುದೇ ಭಾಷೆ ಲಿಪಿಗಿಂತಲೂ ಅತ್ಯಂತ ಸುಂದರ ಮತ್ತು ಎಲ್ಲರೂ ಒಪ್ಕೋತಾರೆ. ಅದಕ್ಕೆ ನಮ್ಮ ಲಿಪಿ ಬಗ್ಗೆ ನಾವು ನಿಶ್ಚಿತವಾಗಿ ಹೆಮ್ಮೆ ಇರಬೇಕು ಅಂತ ಹೇಳಿ ನಾನು ಪುಸ್ತಕ ಅವರೆಲ್ಲ ಹಿರಿಯರಿಂದ ನಾಯೇನು ಮಾಡುವಂಥ ಪ್ರಸಂಗ ಈಗ ನೋಡಿಲ್ಲ. ಅದಕ್ಕೆ ನಾನು ಇಲ್ಲಿ ಪ್ರತಿನಿಧಿಯಾಗಿ ಕನ್ನಡ ಕಾಲವನ್ನು ಮಾಡಲಿಕ್ಕೆ ನನಗೆ ಒಪ್ಪಿಸ್ಕೊಳ್ತಾರೆ. ನಿಜವಾಗಿ ಒಂದು ತಾಲೂಕಾ ಒಂದು ಪರಿಷತ್ ಅಧ್ಯಕ್ಷರು, ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಇಲ್ಲಿ ಹಿರಿಯರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು 1965ರಲ್ಲಿ ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಗಣೇಶ್ SRIದಲ್ಲಿ ಸೇರಿಕೊಂಡೆ. ಆದರೆ 1976ರಲ್ಲಿ ನಾನು ಮಹಾಲಿಂಗಪುರದ ಚನ್ನವೀರ ಶಿವಯೋಗಿಯವರನ್ನು ಭೇಟಿಯಾದಾಗ ನನ್ನ ಬದುಕಿನ ತಿರುವೇ ಒಂದು ಭಯ, ಹೊಸ ಒಂದು ತಿರುವು ಬಂದು ನಾನು ಏನು ತಿಳಿದಿದ್ರು ಅದು ಬೇರೆ ಇತ್ತು ಅನ್ನೋದನ್ನು ಒಬ್ಬ ಮಹಾನ್ ಶಿವಯೋಗಿಯನ್ನು ನಾನು ಭೇಟಿಯಾದಾಗ ಅವರ ಮಾರ್ಗದರ್ಶನದಲ್ಲಿ ನಾನು ಶರಣ ಸಾಹಿತ್ಯವನ್ನು ಅಭ್ಯಾಸ ಮಾಡಿದೆ, ಶರಣ ತತ್ವವನ್ನು ಅಭ್ಯಾಸ ಮಾಡಿದೆ, ಶಿವಯೋಗವನ್ನು ಅಭ್ಯಾಸ ಮಾಡಿದೆ. ಈ ಎಲ್ಲವನ್ನೂ ಅಭ್ಯಾಸ ಮಾಡಿದಾಗ ನನಗನಿಷ್ಟು ನಿಜವಾಗಿ ಯಾವುದಾದ್ರೂ ಸಾಹಿತ್ಯ ಇದ್ದರೆ ಶರಣ ಸಾಹಿತ್ಯ ಇಂದಿನ ಎಲ್ಲ ಪ್ರಕಾರಗಳನ್ನು ಮುರಿದು ಹಾಕಿ ಹೊಸ ಒಂದು ರೂಪದಲ್ಲಿ ಪ್ರಕಟ ಆಗಿ ನೋಡಬೇಕು. ಅದು ಯಾರೂ ಮಾಡಲ್ಲ. ಅದು ಶರಣ ಸಾಹಿತ್ಯ ಶುರುವಾಯಿತು 11ನೇ ಶತಮಾನದಲ್ಲಿ. ಅದಕ್ಕಿಂತ ಮುಂಚೆ ಅತ್ಯಂತ ಒಂದು ಪ್ರೌಢವಾದಂಥ ರೀತಿ ಬರಹ ಇತ್ತು. 12ನೇ ಶತಮಾನದ ನಂತರವೂ ಕೂಡ ಬಂತು. ಆದರೆ ನಮ್ಮ ಶರಣೆಯರು ಅದನ್ನು ಎಷ್ಟೊಂದು ಸರಳವಾಗಿ ಪ್ರಕಟಣೆಗೆ ಹೇಳ್ಯಾರಂತಂದ್ರೆ ಈಗ ನಾವು ಹೆಂಗೆ ಮಾತಾಡ್ಕೊಂಡು ಹಿಂಗೆ ಆವಾಗವರು 8-9 ವರ್ಷಗಳ ಹಿಂದೆ ಮಾಡ್ಯಾರೋದ್ರಿಂದ ಅವರಿಗೆ ನಾವು ನಿಜವಾಗಿ ಒಂದು ಕೃತಜ್ಞತೆಗಳನ್ನು ಯಾವ ರೀತಿಯಿಂದ ಸಲ್ಲಿಸಿದ್ರು ತಿಳಿದಿಲ್ಲ. ಅಂಥ ಒಂದು ಶರಣ ಸಾಹಿತ್ಯದ ಒಂದು ಸ್ಪರ್ಶವನ್ನು ನಾನು ಮಾಲಿನ್ಯದ ಚನ್ನವೀರ ಶಿವಯೋಗಿಯಿಂದ ಪದವಿಯನ್ನು
ಕಾರಣದಿಂದಾಗಿ ಆ ಒಂದು ಸಾಹಿತ್ಯವನ್ನು ನಿಮ್ಮ ಮುಂದೆ ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶರಣ ಸಾಹಿತ್ಯ ಅಂದರೆ ಬಹಳಷ್ಟು ಜನ ಏನೊಂದು ವಿಚಾರ ಇದೆ ಅಂತಂದ್ರೆ ಅದು ಲೋಕ ಒಂದು ಲೌಕಿಕವಾದಂಥ ಒಂದು ಎಲ್ಲ ವಿಚಾರಗಳಿಗೂ ಸೀಮಿತ ಆಗ್ತದೆ ಅನ್ನುವಂಥ ಒಂದು ಕಲ್ಪನೆ ಅಲ್ಲ. ಲೌಕಿಕ ಅಂಶಗಳಿಗೆ ಪ್ರಾರಂಭದ ಮೂರು ಭಕ್ತರ ಕ್ಷೇತ್ರ ಸಾಧಿಸಿದವರು ಸೀಮಿತ ಆಗುವುದಿಲ್ಲ. ಪ್ರಾಣಿಯಲ್ಲಿ ಶರಣ ಐಕ್ಯ ಸ್ಥಳಗಳೇನು ನೋಡಿ ಅವು ಲೌಕಿಕಕ್ಕೆ ಸ್ವಲ್ಪವೂ ಸಂಬಂಧ ಬರುವುದೇ ಇಲ್ಲ. ಅದಕ್ಕೆ ಅದು ಶಿವಯೋಗದ ಅಥವಾ ಶಿವಯೋಗದ ಸೀಮೆಗೆ ಶಿವಯೋಗದ ಒಂದು ಕ್ರಮಕ್ಕೆ ಒಳಪಡುವಂಥ ಒಂದು ಗುಪ್ತವಾದಂಥ ಒಂದು ಮಾರ್ಗ ಅನ್ನೋದ್ರಿಂದ ಆ ಗುಪ್ತವಾದಂಥ ಮಾರ್ಗ ಶಿವಯೋಗ ಅದನ್ನು ನನಗೆ ಚನ್ನವೀರ ಶಿವಯೋಗಿಗಳು ತೋರಿಸಿಕೊಟ್ಟುವ ಕಾರಣದಿಂದಾಗಿ ಆ ಸಾಹಿತ್ಯವನ್ನೇ ನಾನು ಸತತವಾಗಿ ಅದನ್ನೇ ಬರೆಯೋದು, ಅದನ್ನೇ ಓದೋದು, ಅದನ್ನೇ ಚರ್ಚಿಸೋದು. ಅದನ್ನು ಮೊದಲು ನಾನು ಬಂದಿಲ್ಲ, ಓದಿಲ್ಲ, ಮುಂದೂ ಕೂಡ ಅದನ್ನೇ ಮಾಡ್ತೀನಿ, ಅದನ್ನೇ ಚರ್ಚಿಸ್ತೀನಿ, ಅದನ್ನೇ ನಾನು ಹಾಗೆ ಆ ಒಂದು ಸಂಸ್ಕೃತಿಯಲ್ಲಿ ಸಾಹಿತ್ಯವಂತ ಬನಾಟಿ ಕುರುದೇವ ಶ್ರೀ ಕಾಳಸಿದ್ದೇಶ್ವರು ಶರಣ ಸಾಹಿತ್ಯದ ಅತ್ಯುತ್ತಮ ಉನ್ನತ ಮಟ್ಟದ ಪ್ರತಿನಿಧಿ. ಅವರು ಬಸವಾದಿ ಶರಣರಿಗೆ ಸೇರುತ್ತ ಬಹಳ ಮಂದಿ ತಿಳ್ಕೋತಾರೆ. ಗಣ್ಯನಲ್ಲ, ಬಸವಾದಿ ಶರಣರ ಸಂಪ್ರದಾಯ ಬಂದಂಥ ಕಾಳಸಿದ್ದೇಶ್ವರ ಒಂದು ವಚನವನ್ನು ನಿಮಗೆ ಓದ್ತೀನಿ ಅವರು. ಕಲ್ಯಾಣ ನಗರದ ಬಸವೇಶ್ವರನ ಪ್ರಮಥ ಗಣಗಳ ಮಿಕ್ಕ ಪ್ರಸಾದ ಕೊಳ್ಳದಲ್ಲಿ ಮರುಳಶಂಕರ ದೇವರು 12 ವರ್ಷ ಅಡಗಿದ್ದನೆಂದು ವೇದಾಂತಿ, ಸಿದ್ಧಾಂತಿ, ಯೋಗ ಮಾರ್ಗಿಗಳು ಮೊದಲಾದ ಭಿನ್ನ ಭಾವದ ಶಾಸ್ತ್ರಸಂಧಿಗಳು ಹೇಳುತ್ತಿದ್ದರು. ಇದರ ಭೇದವ ತಿಳಿಯಬಲ್ಲ ಜ್ಞಾನಿಗಳು ಇವರಿಗೆ ಬೇಡವೇ ಇಲ್ಲದ ಅಜ್ಞಾನಿಗಳು ನಮ್ಮ ನಿರ್ಮಾಯ ಪ್ರಭುವಿನ ಶರಣರ ಕೇಳಿದೆ ಕಾರಣೊಳಗಾದ ಶಂಕರ ಪ್ರಿಯ ಚನ್ನಗರಮ್ಮಯ್ಯ ನಿರ್ಮಾಯ ಪ್ರಭುವೆ ಅಂತ ಕಾಳಸಿದ್ದೇಶ್ವರು ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಶರಣ ಸಾಹಿತ್ಯ ನಾವು ಕಾಳಸಿದ್ದೇಶ್ವರನ ರಸಿವ ಸ್ವರೂಪಿಗಳು ಅಂತ ಏನು ಹೇಳ್ತೀವಲ್ಲ, ಏನು ನಾವು ಪೂಜಿಸ್ತೀವಲ್ಲ, ಏನೊಂದು ಆರಾಧಿಸ್ತೀವಲ್ಲ, ಆ ಕಾಳಸಿದ್ದೇಶ್ವರ ಎಲ್ಲ ಒಂದು ಲಕ್ಷಣಗಳನ್ನು ಪ್ರತಿಯೊಬ್ಬ ಶರಣೆ ಒಳಗೊಂಡಿರುವುದು ಹೇಳ್ತದೆ. ಅದಕ್ಕೆ ಆ ಸಾಹಿತ್ಯ ಬಗ್ಗೆ ಸ್ವಲ್ಪ ನಿಮ್ಮ ಮುಂದೆ ಈ ಒಂದು ವಿಚಾರ ಮಾಡಬೇಕು. ಶಿವಯೋಗ ಯೋಗ ಅಂದರೆ ಕೊಡೋದು. ಶಿವಯೋಗ ಅಂತಂದರೆ ಜೀವಾತ್ಮ ಪರಮಾತ್ಮನನ್ನು ಕೊಡೋದು. ಅದು ಜೀವಾತ್ಮ ಪರಮಾತ್ಮನನ್ನು ಸಂಯೋಗ ಶಿವಯೋಗ ಅನಿಸ್ಕೊಳ್ಳೋದಲ್ಲ ಅನ್ನೋದು ಬಹಳ ಗುಪ್ತ ಮಾಡೋದು ಅನ್ನೋದ್ರಿಂದ ಲೌಕಿಕವಾಗಿ ಸಿಗೋದಿಲ್ಲ. ಬರೀ ಈಗ ಅಷ್ಟ ಅಲ್ಲ, ವೇದಾಂಗಗಳ ಕಾಲದಿಂದಲೂ ಅತ್ಯಂತ ಮುಖ್ಯವಾಗಿ ಏನಂತಂದ್ರೆ ವಿಶೇಷ ಏನು ಅಂತಂದರೆ ಈ ಶಿವಯೋಗದ ವಿಶೇಷ ಏನು ಅಂತಂದರೆ ಬಸವಣ್ಣನವರ ಕಾಲಕ್ಕೆ ಅದು ಸಾರ್ವತ್ರಿಕ ಆಗಿದೆ. ಅದನ್ನು ಅವರು ಶರಣ ಒಂದು ಸಂಪ್ರದಾಯದ ರೂಪದಲ್ಲಿ ಸಾರ್ವತ್ರೀಕರಣಗೊಳಿಸಿದ್ದೇವೆ ಅನ್ನೋದು ಅದು ಬಸವಣ್ಣನವರಿಗೆ ನಾವು ಒಂದು ಗೋಚುಂಬ ಒಂದು ಗೌರವ. ಅದಕ್ಕೆ ಈ ಶಿವಯೋಗ ಸಾಹಿತ್ಯದ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ನಾನು ನಿಮಗೆ ಕೆಲವೊಂದು ವಚನಗಳನ್ನು ಹೇಳ್ತೀನಿ. ಚನ್ನಬಸವಣ್ಣವರ ವಚನ ಹೀಗೆ: ಸತ್ಕ್ರಿಯಾ ಸಮ್ಯಕ್ ಜ್ಞಾನ ಸಂಪನ್ನರಪ್ಪ, ಸತ್ಕ್ರಿಯಾ ಸಮ್ಯಕ್ ಜ್ಞಾನ ಸಂಪನ್ನರಪ್ಪ, ಶಿವಯೋಗಿಗಳೆಡೆಯಾಡಿದ ನೆಲವೇ ಕ್ಷೇತ್ರವಯ್ಯ, ಅವರ ಅಡಿಯಿಟ್ಟ ಜಲವೇ ಶುಭತೀರ್ಥವಯ್ಯ, ಸಕಲ ತೀರ್ಥ ಕ್ಷೇತ್ರವೆಲ್ಲ ಶಿವಯೋಗಿಯ ಶ್ರೀಪಾದದಲ್ಲಿ ಅಡಗಿಪ್ಪವಯ್ಯ, ಜ್ಞಾನಯೋಗ ಪರಾಣಂತೂ ಪಾದಪ್ರಕ್ಷಾಲಿತಂ ಜಲಂ ಭಾವಶುದ್ಧರ್ಥಂ ಅಜ್ಞಾನಾಂತರ್ತೀರ್ಥಂ ಮುನಿಗೊಂಡವ ಎಂಬುದಾಗಿ ಶಿವಯೋಗಿಯ ಪಾದೋದಕವ ಸೇರಿಸಿ ನಮ್ಮ ಶರಣರೆಲ್ಲ ಪರಮುಕ್ತರಾದವಯ್ಯ ಕೂಡಲ ಚಂದ್ರಸಂಗಮದೇವ. ಅಂದರೆ ನಮ್ಮ ಶರಣರು ಶಿವಯೋಗವನ್ನೇ ಅನುಸರಿಸಿದರು. ಸುಮ್ಮನೆ ಅದು ಇದು ಅಂತೇಳಿ ಲೌಕಿಕ ಒಂದು ಹೇಳಿಕೆಯನ್ನು ಅವರು
ಅನುಸರಿಸಲಿಲ್ಲ ಅಂತಂದು ಅದಕ್ಕೆ ಬಸವಣ್ಣವರು ಏನು ಅಂತ ಹೇಳ್ತಾರೆ, ಲೌಕಿಕವಾಗಿ ಅಥವಾ ಬಾಹ್ಯದಲ್ಲಿ ಈ ಸಂಯೋಗವನ್ನು ಅಥವಾ ಶರಣ ಸಾಹಿತ್ಯ ಶರಣ ಮಾರ್ಗವನ್ನು ನೀವು ಅನುಸರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದ್ರವಾಗಿ ಮೀನಿಂಗ್ ಬರ್ತಾರೆ. 10,000 ಗೀತವ ಹಾಡಿ ಅರ್ಥ ಬಿಟ್ಟಲ್ಲಿ ಫಲವೇನು, 10,000 ಗೀತವ ಹಾಡಿ ಅರ್ಥ ಬಿಟ್ಟಲ್ಲಿ ಫಲವೇನು, ಮುಟ್ಟುವುದರನ್ನು ನಡೆಯದಕ್ಕ ಕಟ್ಟಿದರೇನು ಬಿಟ್ಟರೇನು, ಮನವು ಲಿಂಗದಲ್ಲಿ ಮುಟ್ಟದಕ್ಕೆ ಮಾತಿನಲ್ಲಿ ವಹಿಸಿ ಮಹತ್ತಪ್ಪ ಲಿಂಗವ ಕಂಡೆ ನಿಮ್ಮ ಪಾತಕರ ಮೆಚ್ಚನನ್ನು ಇದು ಅಂತರಂಗದ ಒಂದು ಅನುಭವ. ಅದಕ್ಕೆ ನಾವೇನು ಪೂಜೆ ಮಾಡಬೇಕು ನೋಡ್ರಿ, ಅದು ಮೂಲಲಿಂಗ ಅಥವಾ ನಿಖರಲಿಂಗ ಆಗಿರುತ್ತೆ. ಲಿಂಗದ ಸಂಕೇತ ಇದು ಯಾರಿಗೆ ಹತ್ತದನ್ನು ಅವ್ರಿಗೆ ಈ ಶರಣ ಸಾಹಿತ್ಯ ಸ್ಪಷ್ಟವಾಗತಕ್ಕಂಥ. ಅದಕ್ಕೆ ಈ ಒಂದು ಶಿವಯೋಗಕ್ಕೆ ಸಂಬಂಧಿಸಿದಂಗೆ ವಿಜುಷಿಗಳು 5 ಆಸನಗಳನ್ನು ಹೇಳ್ತಾರೆ, ಉಳಿದವರು ಬೇರೆ ಬೇರೆ ಆಸನಗಳನ್ನು ಹೇಳ್ತಾರೆ. ಬಸವಣ್ಣವರು ಇದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟೆರುವ ಮುರಿದು ತುಟಿ ನಿಮಿತ್ತರೆ ಅಟ್ಟೆಯಾಡಿರುತ್ತಲ್ಲ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟೆರುವ ಮುರಿದು ತುಟಿ ನಿಮಿತ್ತರೆ ಅಟ್ಟೆಯಾಡಿರುತ್ತಲ್ಲ. ಬಿಟ್ಟ ಕಣ್ಣು ಬಿಗಿದ ಹುಟ್ಟು ಬ್ರಹ್ಮರಂಧ್ರದಲ್ಲಿ ಕಟ್ಟುಕುಡಿಯ, ಬಿಟ್ಟ ಕಣ್ಣು ಬಿಗಿದ ಹುಟ್ಟು ಬ್ರಹ್ಮರಂಧ್ರದಲ್ಲಿ ಕಟ್ಟುಕುಡಿಯ ಕೂಡಲ ಸಂಗಮ ದೇವ ಹಿಡಿಯುವುದಿಲ್ಲ. ಗುಡಿ ಸಂಸ್ಕೃತಿ ಅಲ್ಲ ಅಂತ ಹೇಳುವಂಥ ಬಸವಣ್ಣನವರು ಎಲ್ಲಿ ಗುಡಿ ಕಟ್ಟಬೇಕಂತ ಬ್ರಹ್ಮರಂಧ್ರ 9 ಚಕ್ರಗಳನ್ನು ಹೇಳುವುದು ಶಿವ 9 ಚಕ್ರಗಳನ್ನು ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಥ ವಿಶುದ್ಧಿ ಅಗ್ನಿ ಅಥವಾ ಆಜ್ಞ ಶಿಖ ಬ್ರಹ್ಮರಂಧ್ರ ಶಿಖ ಪಶ್ಚಿಮ ಈ 9 ಚಕ್ರಗಳಲ್ಲಿ 7ನೇ ಚಕ್ರವನ್ನು ಬಸವಣ್ಣ ಹೇಳ್ತಾರೆ. ಶಿವಯೋಗದ 7ನೇ ಚಕ್ರವನ್ನು ಬಸವಣ್ಣ ಹೇಳ್ತಾರೆ. ಬಸವಣ್ಣವರು ಶಿವಯೋಗನ ಪೂರ್ಣವಾಗಿ ಸಾಧಿಸಿದಂತೆ ಅದಕ್ಕೆ ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟೆರುವ ಮುಗಿದು ತುಟಿ ನೀಡುತ್ತದೆ ಮತ್ತೆ ರಾಗ ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಬಸವಣ್ಣವರಿಗೆ. ಆಗ ಒಂದೇನು ಸಮಸ್ಯೆ ಅಂದರೆ ಬಸವಣ್ಣನವರ ವಚನಗಳನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ಆಗ್ತದೆ. ಬಸವಣ್ಣನವರಂಥ ಒಂದು ಉಳಿದ ಶರಣೆ ಕಾವ್ಯ ಆಳವಾಗಿಲ್ಲ, ಇದ್ದಿದ್ದಿಲ್ಲ. ಕಾರಣ ಏನು ಅಂದರೆ ಬಸವಣ್ಣನವರು ಕಾವ್ಯಾಭಿವ್ಯಕ್ತಿ ಅತ್ಯುನ್ನತ ಮಟ್ಟದ್ದಾಗಿರ್ತದೆ. ಅದಕ್ಕೆ ಇಲ್ಲಿ ಧ್ಯಾನ ಹೆಂಗೆ ಮಾಡಬೇಕು ಈಗ ಹೇಳ್ತಾರೆ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟೆರುವ ಮಗುವು ತುಟಿ ಬಿಡುತ್ತಲೇ ಅಟ್ಟೆಯಾಡಿರುವಲ್ಲ. ಬಿಟ್ಟ ಕಣ್ಣು ಬಿಗಿದ ಹೊದ್ದು ಬ್ರಹ್ಮರಂಧ್ರದಲ್ಲಿ ಕಟ್ಟುಕುಡಿಯ ಕೂಡಲ ಸಂಗಮದಲ್ಲಿ ಧ್ಯಾನ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇದು ಲಿಂಗ ಯಾವುದು? ಇದು ಲಿಂಗವು ಮತ್ತಾದ ಲಿಂಗ ಇದು. ಅದಕ್ಕೂ ಬಸವಣ್ಣ ಲಿಂಗ ಹೇಳ್ತಾರೆ. ಆತ್ಮಲಿಂಗ ಪರಮಾತ್ಮ ಲಿಂಗ, ಆತ್ಮಲಿಂಗ ಪರಮಾತ್ಮ ಚಕ್ರ ತಮ್ಮ ಮಧ್ಯೆ ಪ್ರಸಾದವಾಗಿತ್ತು. ಶರೀರ ಸಾಧನೆ ಇಲ್ಲಾಂದ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ, ಧ್ಯಾನ ಮಾಡೋಕ್ಕಾಗೋದಿಲ್ಲ, ಶಿವಯೋಗಕ್ಕೆ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಶರೀರವನ್ನು ಮಾಡಬೇಕು. ಆತ್ಮಲಿಂಗ ಪರಮಾತ್ಮ ಜನ್ಮ ತಮ್ಮ ಮಧ್ಯೆ ಪ್ರಸಾದವಾಗಿತ್ತು, ನಿಶ್ಚಿಂತ ನಿವಾಸವಾಗಿತ್ತು. ಕೂಡಲ ಸಂಘ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಗಿತ್ತು. ಈಗ ಯಾರು ಈ ಶಿವಯೋಗವನ್ನು ಆಚರಿಸುತ್ತಾರ ಅವ್ರು ಯಾವ್ಯಾವ ಒಂದು ಅನುಭವ ಆಗ್ತದೆ. ನಾಲ್ಕುಮಾದಿಯವರು ಹೀಗೆ ಹೇಳ್ತಾರೆ, ಮೊರೆಮನ ಕೇಳಿ ಉರಿಬರುವತಿಗೆ ನೋಡಿ ಸುರಿವ ಅಮೃತವನ್ನು ಸವಿಯುವ ಕಾರಣ ತೊರೆದೇನೋ ಜನಗಳ ಶಿವಯೋಗದ ಫಲ ಏನು ಮಹಾದೇವಿಯನ್ನು ಮೊರೆಮನಾದವ ಕೇಳಿ ಉರಿಯುವ ಜ್ಯೋತಿಗೆ ನೋಡಿ ಸುರಿವ ಅಮೃತವನ್ನು ಸವಿಯುವ ಕಾರಣ ತೊರೆದೇನೋ ಜನಗಳ ಅಂದರೆ ಜನಗಳ
ಕಾರಣ ಏನಂದ್ರೆ ಅವೆಲ್ಲ ಪರಮಾತ್ಮನನ್ನೇ ಬಿಟ್ಟಾಗಿರುವಂಥ ಅಂತಿದೆ. ಅದಕ್ಕೆ ಪರಮಾತ್ಮನನ್ನು ನಾವು ಕೂಡಬೇಕಾದ್ರೆ ಹೇಗೆ ಅನ್ನೋದು ಮಹದೇವರು ಹೀಗೆ ಹೇಳ್ತಾರೆ. ಅದಕ್ಕೆ ಈ ಶ್ರೀಮಂತರು ಯಾರು ಮಾಡಿರ್ತಾರೆ ನೋಡಿ ಅವರು ಕುಸಾಗರಿ ಮಾಡಬಾರ್ದು. ಕುಸಾಗ ಮಾಡಿದ್ರೆ ಏನಾಗ್ತದೆ, ಆ ದಾರಿಯನ್ನು ನಾವೆಲ್ಲ ಹಿಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಿಮಗೆಲ್ಲ ನನಗೇನು ಕೊಟ್ಟಿರಲಿಲ್ಲ. ಈ ಅಧ್ಯಕ್ಷ ಸ್ಥಾನಕ್ಕಿಂತ ಮುಂಚೆ ನಮ್ಮ ಈ ಹೊಸ ತಾಲೂಕಿನಲ್ಲಿ ಇದಕ್ಕೆಲ್ಲ ಹಳಿ ಸಮಸ್ಯೆಗಳ ಹೊಸ ತಾಲೂಕು ಹೊಸ ಸಮಸ್ಯೆಗಳು ಮತ್ತು ಹಳೆ ಉದಾಹರಣೆ ಹೇಳ್ಬೋದು. ನಮಗೆ ಅಲ್ಲೇ ನಿಂತಿರ್ತದೆ, ಅಲ್ಲೇ ನಿಂತಿರ್ತದೆ, ಅಲ್ಲೇ ನಿಂತಿರ್ತೈತಿ. ಇನ್ನು ಈ ಕೈಮಂತದ ನೋಡಿ ಆವಾಗ ಆ ಕಾಲಕ್ಕೆ ಊರಿನ ಹಾಕು ಒಂದು ಹೆಚ್ಚು ಬೇರೆ ಬಿಸಿ ಹಾಕಿ ಇವೆಲ್ಲ ಮಾಡಿದ್ದು ನೇಕಾರ ಮುಖಂಡರೇ. ಅದಕ್ಕೆ ಪೂರಕ ಕಾರಣ ಬೇಕಾಗ್ಯಾವ. ಒಂದು ಆಗೋದು ಇನ್ನು ಇನ್ನೇನಾಗಿತ್ತು ಅಂತಂದ್ರೆ ಈ ನಮ್ಮ ಏರಿಯಾದಾಗ ಈ ಹೊಸ ಏನು ತಾಲೂಕು ರಚನೆ ಆಗಿದ್ದಲ್ಲ ಇದ್ರಾಗ ನಮ್ಮಲ್ಲಿ ಈ ಮುಗೋಳ ತಾಲೂಕಿನ ಒಂದು ಕಾಂಟ್ಯಾಕ್ಟ್ ಬಂದಿದೆ. ನಾವು ಸಕ್ಕರೆ ಕಾರ್ಖಾನೆ ಇದರಿಂದ ನಮಗೆ ಯಾವ ಸೋಮೇಶ್ವರ ಬಾಕ್ಸ್ ಏನಾಯ್ತು ನೋಡಿ ಮುಗೋಳ ತಾಲೂಕಿನವರಿಂದ ನಾವು ಮಾಲಿನ್ಯದ ಜೊತೆಗೆ ಕಾಣಿಕೆ ಇಟ್ಕೊಂಡು ಹಾಗಿದ್ದು ಇಲ್ಲಿ ಯಾವ ಕೈಗಾರಿಕೆಯು ಬೃಹತ್ ಕೈಗಾರಿಕೆ ಯಾವುದೂ ಇಲ್ಲ. ಒಂದು KHDC ಮತ್ತೊಂದು ನೂಲಿನಗಿರಿ, ಈ ಒಂದು ಗಿರಣಿ ಸಕ್ಕರೆ ಕಾರ್ಖಾನೆ ಯಾವುದೂ ಇಲ್ಲಿ ಇರೋದಿಲ್ಲ. ಈಗ ನಾನು ನೋಡ್ಕೊತ ಬಂದದ್ದು ಏನಂದ್ರೆ 1952ರಿಂದ ಇಲ್ಲಿಯವರೆಗೆ ಎಲ್ಲ ಜನಪ್ರತಿನಿಧಿಗಳು ಓಟ್ ತಗೊಂಡಾರೆ, ಆರಿಸಿ ಬಂದಾರೆ, ಅಧಿಕಾರ ಮಾಡ್ಯಾರ, ಮಂತ್ರಿ ಆಗ್ಯಾರ, ಮತ್ತೇನೂ ಆಗ್ಯಾರ. ಈ ಜಾಗದಾಗ ಒಂದು ಬೃಹತ್ ಕೈಗಾರಿಕೆ ಮಾಡಬೇಕು ಮನಸ್ಸ ಆಗೋದಕ್ಕೆ ನಾವು ನಿಜವಾಗಿಯೂ ಅಭಿನಂದಿಸ್ತೀವಿ. ಕೊನೆಯದಾಗಿ ಕಾಡಸಿದ್ದೇಶ್ವರ ಇನ್ನೊಂದು ವಚನವನ್ನು ಓದಿ ಅದಕ್ಕಿಂತ ಮುಂಚೆ ನಮ್ಮ ಬನಾಟಿ ಹಿರಿಯರಲ್ಲಿ ಒಂದು ವಿನಂತಿ ಏನು ಅಂದರೆ, ಕಾಡಸಿದ್ದೇಶ್ವರರು ಬರೆದಂಥ 500 ವಚನಗಳನ್ನು ಸಿಕ್ಕಾವ. ನಮ್ಮ ಮಕ್ಕಳಿಗೆ ನಾವು 1 ಅಥವಾ 2 ವಚನಗಳನ್ನು ಕಂಠ ಮಾಡಿ ಮಾಡಕ್ಕೆ ಹಚ್ಚಬೇಕು. ಮನೆಯಲ್ಲಿಯೂ ಪ್ರತಿ ಮಗುವು 1 ಅಥವಾ 2 ವಚನಗಳನ್ನು ಕಂಠ ಮಾಡಿದ್ರೆ ಅದರ ಸ್ವರೂಪ ಬದಲಾಗಿ ಹೋಗ್ಬಿಡ್ತದೆ. ಕಾಡಸಿದ್ದೇಶ್ವರರು ತಾವೇನು ಹೋಗ್ತದಲ್ಲ ಈಗ ಅದು ಸರಿಯೇ. ಕಾಡಸಿದ್ದೇಶ್ವರರು ಪರಶುರ ಸ್ಥಾನದಲ್ಲಿ ಅದಾರ, ನಾವು ಆರಾಧಿಸ್ತೀವಿ, ಸರಿಯೇ. ಅದರ ಜೊತೆಗೆ ಅವರ ಸಾಹಿತ್ಯವನ್ನು ನಾವು ಸ್ವಲ್ಪ ನಮ್ಮ ಮಕ್ಕಳು ಪಾಲಿಸೋದು ಅಥವಾ ಅನುಸರಿಸೋದನ್ನು ಮುಗಿದ್ರೆ ಮುಂದಿನ ಒಂದು ದಿಬ್ಬವಾಗಿ ಹೋಗ್ತದೆ. ಅದಕ್ಕೆ ಕಾಡಸಿದ್ದೇಶ್ವರವಾದಂಥ ಇನ್ನೊಂದು ವಚನವನ್ನು ಓದಿ ನಾನು ಹೇಳಿ ಇಚ್ಛಾಪಡ್ತೇನೆ. ಕರಿಹಾಸ ಆರುಮಳ ಹೂಡಿ, ಭಾಳ ಸುಂದರ ವಚನ. ಕರಿಹಾಸ ಆರುಮಳ ಹೂಡಿ ಬಣ್ಣದ ಕುಂಚಗಿಯಲ್ಲಿ ಮೂಳೆಳೆಯ ಮೇವು. ಡಾಕ್ಟರ್ B.A. ಕಾಮೇಗೌಡ ಸರ್ ಅವರನ್ನು ಜಿಲ್ಲೆಯ ಕನ್ನಡ ಸಾಹಿತ್ಯ ಧಾರವಾಡದ ಆಕಾಶವಾಣಿ ಕೇಂದ್ರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಬಸು ದೇವಿಗಿಡ ಸರ್ ಅವರನ್ನು ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ರಬಕವಿ ಬನ್ನಟ್ಟಿ ಹಾಗೂ ಬೇರೆ ಊರುಗಳಿಂದ ಆಗಮಿಸಿರುವಂತಹ ವಿಶೇಷ ಆಮಂತ್ರಿತರ ಪರವಾಗಿ ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಈ ಕಾರ್ಯಕ್ರಮದಲ್ಲಿ